ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಒಂದು ಪ್ರೋಟೀನ್ ದೋಸೆನ ಮಾಡೋದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಚಿಕ್ಕ ಗ್ಲಾಸ್ನಲ್ಲಿ ಉದ್ದಿನಬೇಳೆ, ಅದೇ ಗ್ಲಾಸ್ನಲ್ಲಿ ಕಡಲೆಬೇಳೆ ಹಾಗೂ ಹೆಸರುಕಾಳು, ಅದೇ ಗ್ಲಾಸ್ನಲ್ಲಿ ತೊಗರಿಬೇಳೆ ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯವನ್ನು ಕೂಡ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಇದನ್ನೆಲ್ಲ ಈ ಥರ ಒಂದು ಪ್ರೋಟೀನ್ ದೋಸೆನ ಮಾಡೋದಕ್ಕೆ ಇನ್ಸ್ಟೆಂಟಾಗಿ ಮನೆಯಲ್ಲಿರುವಂಥ ಎಲ್ಲ ಥರದ ಕಾಳುಗಳನ್ನ ಈ ರೀತಿ ಬಳಸ್ಕೊಂಡು ಮಾಡ್ಬೋದು. ಮನೆಯಲ್ಲೇ ಇರುವಂಥ ಈ ಎಲ್ಲ ಥರದ ಕಾಳುಗಳನ್ನ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ಸಾರಿ ಇದನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. ಸೊ ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ನೋಡಿಕೊಂಡು ಹಾರಿಸ್ಕೊಂಡು ಸೇರಿಸ್ಕೊಳ್ಳಿ. ಹಾಗೆಯೇ ಇದನ್ನು ಈ ಥರ ತೊಳ್ಕೊಂಡ ನಂತರ 2ರಿಂದ 3 ಸಾರಿ ಇದನ್ನು ನೀಟಾಗಿ ತೊಳ್ಕೊಂಡ ನಂತರ ಹೊಸ ನೀರನ್ನು ಹಾಕಿ ಒಂದು ಇಡೀ ನೈಟ್ ಅಂದರೆ ಒಂದು 8 ಅವರ್ ಇದನ್ನು ನೆನೆಸಿ ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು. ಹಾಗೆ ಭಾನುವಾರದ ವ್ಲಾಗನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಮಾರ್ನಿಂಗ್ ಹಾಗೆ ಬಾಗಿಲನ್ನೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಿ ಹಾಗೆ ನೀರಿಂದ ತೊಳೆದು ಈ ರೀತಿ ಒರೆಸ್ಕೊಂಡು ರಂಗೋಲಿ ಹಾಕೋಣ ಅಂಥೇಳಿ ದಿನ ಬೆಳಗ್ಗೆ ಈ ರೀತಿ ರಂಗೋಲಿ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಅದೇ ಥರ ಇವತ್ತು ಕೂಡ ವಿಶೇಷವಾಗಿ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಹೊಸಲಿಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾರಾದರೂ ತುಂಬ ಇಂಟ್ರೆಸ್ಟ್ ಇದ್ದರೆ ಈ ರಂಗೋಲಿನ ನೋಡಿ ಚೆಕ್ ಮಾಡಿ. ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ಒಂದು ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಒಂದು ಪುಟ್ಟ ರಂಗೋಲಿನ ನೋಡ್ಕೊಂಡು ಬರೋಣ ಬನ್ನಿ. ಓಕೆ. ಹಾಗೆ ಈ ಥರ ರಂಗೋಲಿನ ನಾವು ನಮ್ಮ ಹಳ್ಳಿ ಸೈಡ್ನಲ್ಲಿ ಮನೆ ಬಾಗಿಲು ಮುಂದೆ ಹಾಗೂ ಗೋಡೆಗಳಲ್ಲಿ ಈ ಥರ ರಂಗೋಲಿನ ನಾವು ನೋಡ್ಬೋದು. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಓಕೆ. ಹಾಗೆಯೇ ನಾನು ನೈಟು ಕಾಳುಗಳನ್ನೆಲ್ಲ ಅಕ್ಕಿ ಜೊತೆ ಸೇರಿಸ್ಕೊಂಡು ನೆನೆಯಾಕಿದ್ದೆ ಅಲ್ವಾ? ಈಗ ಯಾವ ಥರ
ನೆಂದಿದೆ ಅಂತ ನೋಡ್ಕೊಳ್ಳೋಣ. ಸೊ ತುಂಬ ಚೆನ್ನಾಗಿ ನೆಂದು ಅಕ್ಕಿ ಕಾಳೆಲ್ಲ ಮೇಲೆ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಚೆನ್ನಾಗಿ ಒನ್ ನೈಟ್ ಈ ಥರ ಚೆನ್ನಾಗಿ ನೆನೆಸ್ಕೊಂಡು ಇದನ್ನು ಮತ್ತೆ ಒಂದು ಸಾರಿ ನೀಟಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ರುಬ್ಬಿ ನಾವು ದೋಸೆಗೆ ಯಾವ ಥರ ರುಬ್ಕೋತೀವಿ ಅದೇ ಥರನೇ ರುಬ್ಕೊಂಡು ನಾನು ದೋಸೆ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದೇ 1 ಇಂಚಷ್ಟು ನಾನು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ, ಸಣ್ಣಗೆ ಹೆಚ್ಕೊಂಡು. ಹಾಗೆಯೇ ಇದ್ರ ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಸ್ಕಿಪ್ ಆಗಿದೆ, ಸಾರಿ ಕೇಳ್ತಾ ಇದ್ದೀನಿ. ಸೊ ಈ ರೀತಿ ನಾನು ದೋಸೆ ಕನ್ಸಿಸ್ಟೆನ್ಸಿಗೆ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಪೂರ್ತಿ ಅಕ್ಕಿನೆಲ್ಲ ರುಬ್ಕೊಂಡ ನಂತರ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಒಂದು ಚಿಟಿಕೆ ಸೋಡಾ ಕೂಡ ಹಾಕ್ಕೊಳ್ಬೋದು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಇನ್ಸ್ಟೆಂಟ್ ದೋಸೆನ ನಾವು ಪೌಷ್ಟಿಕ ದೋಸೆ ಅಂತಲೂ ಕರಿಬೋದು. ಸೊ ಇದರಲ್ಲಿ ಹೆಸರುಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಂತ್ಯ ಇವೆಲ್ಲ ಸೇರಿಸಿರೋದ್ರಿಂದ ಇನ್ನೂ ಹೆಚ್ಚು ರುಚಿ ಹಾಗೂ ನಮ್ಮ ಬಾಡಿಗೆ ಬೇಕಾಗುವಂಥ ಎಲ್ಲ ಥರದ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ದೋಸೆ ತವ ಕೂಡ ಈಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನಾನು ದೋಸೆನ ನಾವು ಯಾವ ರೀತಿ ಮಾಡ್ತೀವಿ ಅದೇ ಥರನೇ ಇದನ್ನು ಬಳ್ಕೋಬೇಕು. ಸೊ ಎರಡೂ ಬದಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಎರಡೂ ಬದಿ ಬೇಯಿಸ್ಕೊಳ್ಳೋದ್ರಿಂದ ನೋಡೋಕ್ಕೆ ಹೆಸರುಕಾಳಿನ ದೋಸೆ ಥರನೇ ಕಾಣಿಸ್ತಾ ಇದೆ. ಹೆಸರುಕಾಳು ಸೇರಿಸಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಮಕ್ಕಳಿಗೆ ಇದನ್ನು ಪ್ರತಿ ವಾರಕ್ಕೊಮ್ಮೆ ಇದನ್ನು ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ಗೋಸ್ಕರ ಈ ದೋಸೆನ ಕೂಡ ನಾನು ಮನೆಯವರಿಗೆಲ್ಲ ಮಾಡಿಕೊಟ್ಟು, ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಹೊಸ ರೆಸಿಪಿಗಳನ್ನ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಬೆಳಿಗ್ಗೆ ಬೇಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ಟು ಆನಂತರ ನಾನು ಪೂಜೆ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ಬೇಗ ಅವ್ರಿಗೆ ಟಿಫನ್ ಮಾಡೋದಕ್ಕೆ ಹೇಳಿಬಿಟ್ಟು ಅವ್ರಿಗೋಸ್ಕರ ಈ ದೋಸೆನ ಇವತ್ತು ಸ್ಪೆಷಲ್ಲಾಗಿ ಅವ್ರಿಗೆ ಸಂಡೇ ಸ್ಪೆಷಲ್ಗಾಗಿ ಈ ಥರ ದೋಸೆನ ಮಾಡಿಕೊಟ್ಟೆ. ಹಾಗೆಯೇ ನಾನು ಕೂಡ ಸ್ನಾನ ಕೂಡ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಣಗಿರುವಂಥ ಎಲ್ಲ ಹೂಗಳನ್ನ ತೆಗೆದು ಆನಂತರ ತಂದಿರುವಂಥ ಹೊಸ ಹೂಗಳನ್ನ ಹಾಕಿ ಇವತ್ತು ಪೂಜೆ ಮುಗಿಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ. ಆಗಲೇ ತುಂಬ ಹೊತ್ತು ಆಗಿದ್ದರಿಂದ ಪೂಜೆ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ತಂದಿರುವಂಥ ಹೂಗಳನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರಿ ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಭಾನುವಾರ 4ನೇ ದಿನ ಅಂದರೆ ನವರಾತ್ರಿಯ 4ನೇ ದಿನ ಕುಷ್ಮಾಂಡಾ ದೇವಿಯನ್ನು ಪೂಜಿಸ್ತಾರೆ. ಅಂದರೆ ದುರ್ಗಾದೇವಿಯನ್ನು ಕುಷ್ಮಾಂಡಾ ದೇವಿ ಅಂತ ಕರೀತಾರೆ. ಇದು 4ನೇ ರೂಪ ಆಗಿರೋದ್ರಿಂದ ಆ ತಾಯಿಗೆ ಅಷ್ಟಭುಜ ಕೈಗಳು ಇರೋದ್ರಿಂದ ಈ ತಾಯಿನ ಕುಷ್ಮಾಂಡಾ ದೇವಿ ಅಂತ ಕರೀತಾರೆ ಅಂತ ಕೇಳಿದ್ದೀನಿ. ಸೊ ಹಾಗೆಯೇ ಇವತ್ತು ಬಾಗಿಲಿಗೂ ಕೂಡ ಇದೇ ಥರ ಪೂಜೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಕೂಡ ಇಟ್ಟು ಹೂ ಕೂಡ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಹೊಸಲು ಪೂಜೆ ಕೂಡ ಮಾಡಲೇಬೇಕು ಅಲ್ವಾ, ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಹಾಗೆ ಕುಷ್ಮಾಂಡಾ ದೇವಿಗೆ ಕಿತ್ತಳೆ ಬಣ್ಣದ ಸೀರೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾನು ಕೂಡ ಆರೆಂಜ್ ಕಲರ್ ಸೀರೆನ ಉಟ್ಕೊಂಡು ಸೊ ಎಲ್ರಿಗೂ
ಕಲರ್ ಡೇನ ನಾನು ಕೂಡ ಮಾಡಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಂಗೆ ಪ್ರಸಾದ ನೈವೇದ್ಯಕ್ಕೆ ಏನಾದರೂ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಇರುವಂಥ ಸಾಮಾನ್ಯವಾಗಿ ದ್ರಾಕ್ಷಿ, ಗೋಡಂಬಿ, ಸಕ್ಕರೆ ಹಾಗೂ ಬಾದಾಮಿ ಇವಿಷ್ಟನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡಿದೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.